ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ವೈನಿಕಾ ಆಂಟಿಯ ಪ್ರೊಫೈಲ್ ಅಂತ ಹೇಳಿಬಿಟ್ಟು ಇವರ ಒಂದು ಸಂಪೂರ್ಣವಾದ ಮಾಹಿತಿ ಹೇಳಿಕೊಂಡಿದ್ದಾರೆ. ವಯಸ್ಸು ಇನ್ನು 32 ಸಂಪೂರ್ಣವಾಗಿಲ್ಲ ಬನ್ನಿ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಎದೆಯ ಸುತ್ತಳತೆ ನೋಡೋದಾದರೆ 36 ಇಂಚಿನದು ಇದ್ದಾವೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಇರುವ ಸ್ಥಳ ನೋಡೋದಾದರೆ ಬೆಂಗಳೂರು ದಕ್ಷಿಣದವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದೇನೆ, ಸಂಬಳ 1,60,000 ಬರುತ್ತದೆ ನೋಡಿ ಅಂತ ತಿಳಿಸಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ರಾತ್ರಿ ಇಡೀ ಸುಖ ಬಯಸುವುದು ನನ್ನ ದಿನನಿತ್ಯದ ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಸುಖ ಸಿಗುತ್ತಿಲ್ಲ ಕೆಲವು ದಿನದಿಂದ ಓಕೆನಾ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಒಂದು ಲೆವೆಲ್ಗೆ ಇರೋ ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ, ನೋಡ್ತೀರಾ ಬಂದು ನೀವು ಅಂತ ಹೇಳಿಕೊಂಡಿರೋದು. ನನಗೆ ಮದುವೆಯೂ ಆಗಿದೆ, ಗಂಡ ಮನೆಯಲ್ಲಿ ಸ್ವಲ್ಪ ಹೊತ್ತು ಸುಮ್ಮನೆ ಇರದೆ ಏನೋ ಮಾಡೋಕ್ಕೆ ಹೋಗಿ ತನ್ನ ಒಂದು ಕಾಲನ್ನು ಕಳೆದುಕೊಂಡು ಕುಳಿತಿದ್ದಾನೆ ನೋಡಿ ಅಂತ ಹೇಳಿಕೊಂಡಿರೋದು. ನನಗೆ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಚಟವಿದೆ, ಜಾಸ್ತಿ ದಿನವೂ ತಡೆಯೋಕ್ಕೆ ಆಗುತ್ತಿಲ್ಲ, ಏನೇನೋ ಆಗುತ್ತಿದೆ ಮೈಯಲ್ಲಿ ಬದಲಾವಣೆಗಳನ್ನು, ಅದನ್ನೆಲ್ಲ ನೋಡುತ್ತಿದ್ದರೆ ಇತ್ತೀಚೆಗೆ ಬೇಕೇ ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿಕೊಂಡು ಕುಳಿತಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಸುಖ ಸಿಗುತ್ತಿಲ್ಲ ಕೆಲವು ದಿನದಿಂದ ಅನ್ನೋದ್ರ ಬಗ್ಗೆ ಬೇಸರದಿಂದ ಹೇಳಿಕೊಂಡಿರೋದು. ಅದರ ಜೊತೆಗೆ ಈ ಥರ ಸುಖ ಕೊಡುವ ವರ ಬೇಕು ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನೀವು ಹೇಳಿದ ಮಾತನ್ನು ನಾನು ಒಂದನ್ನು ಮಿಸ್ ಮಾಡದೆ ಕೇಳುತ್ತೇನೆ, ನೀವು ಅಷ್ಟೇ ಚಾಚು ತಪ್ಪದೆ ನನ್ನ ಮಾತನ್ನು ಕೇಳಬೇಕು ನೋಡಿ ಅಂತ ಕಂಡೀಷನ್ ಹಾಕಿರೋದು. 2 ಕಾಲು ಅಗಲ ಮಾಡಿದಾಗ ಒಂದು ಮುಖ್ಯವಾದ ದ್ವಾರ ಕಾಣುತ್ತದೆ, ಅದನ್ನು ನೋಡಿ ನೀವು ಸಂತೋಷ ಪಡಿ ಅಂತ ಹೇಳಿಕೊಂಡಿರೋದು. ಅದನ್ನು ಸರಿಯಾಗಿ ದಿಟ್ಟಿಸಿ ನೋಡಿ, ಸ್ವಲ್ಪ ಸಮಯ ನಿಮಗೆ ಉಪಾಯ ಸಿಗುತ್ತದೆ ಹೇಗೆ ಒಳಗೆ ತುರುಕಬೇಕು ಅನ್ನುವುದನ್ನು. ಆ ರೀತಿ ತುರುಕಿ ನನಗೆ ಸಂತೃಪ್ತವಾದ ಸುಖವನ್ನು ಕೊಡಿ, ಮತ್ತು ನೀವು ನನ್ನಿಂದ ಸುಖವನ್ನು ಪಡೆದುಕೊಳ್ಳಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ಥರ ಸುಖ ಕೊಡುವ ವರ ಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಬರೆಯಿರುವ ಅಥರ್ ರೈಸತ್ ಸ್ಕೂಟರ್ 2024 ಒಂದು ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ನೋಡೋಣ. ರೈಸತ್ ಕೀ ಹೈಲೈಟ್ಸ್ ನೋಡೋದಾದರೆ ರೀಡಿಂಗ್ ರೇಂಜ್ ನೋಡೋದಾದರೆ 123 ಕಿಲೋಮೀಟರ್, ಬೆಟರ್ ರೀಡಿಂಗ್ ರೇಂಜ್ ದೆನ್ 92% ಆಫ್ ಎಲೆಕ್ಟ್ರಿಕಲ್ ಸ್ಕೂಟರ್. ಟಾಪ್ ಸ್ಪೀಡ್ ನೋಡೋದಾದರೆ 80 km/h. ಖರಾಬ್ ವೇಟ್ ನೋಡೋದಾದರೆ 119 kg. ಚಾರ್ಜಿಂಗ್ ಟೈಮ್ ನೋಡೋದಾದರೆ 0 to 100% 8.3 hours. ಸೀಟ್ ಹೈಟ್ ನೋಡೋದಾದರೆ 780 mm. USB ಚಾರ್ಜಿಂಗ್ ಪೋರ್ಟ್ ನೋಡೋದಾದರೆ ಎಸ್ ಇದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ಇತ್ತೀಚೆಗೆ ಇವರ ಬಳಿ ಇರುವ ಒಂದು ಸ್ಕೂಟರಿನ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ. ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗುವ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.